ಮೃತಪಟ್ಟಂತಹ ವೆಂಕಟರಮಣವರ ಪತ್ನಿ ರೂಪ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಏನ್ ಸಮಸ್ಯೆ ಆಯ್ತು, ಅವತ್ತು ಎಲ್ಲಿಗೆ ಹೋಗ್ತಾ ಇದ್ರು, ಏನಾಯ್ತು ಅನ್ನೋ ನಿಟ್ಟಿನಲ್ಲಿ. ಮೇಡಮ್, ಅಂದ್ರೆ ಅವತ್ತಿನ ದಿನ ಅಂದ್ರೆ 13ನೇ ತಾರೀಕು ಬೆಳಗಿನ ಜಾವ ಅಂದ್ರೆ ಶನಿವಾರ ಬೆಳಗ್ಗೆ ಏನಾಯ್ತು, ಎಲ್ಲಿಗೆ ಹೋಗ್ತಾ ಇದ್ರೆ, ಏನ್ ಅವತ್ತಿನ ದಿನ ಏನಾಯ್ತು? 3:30 ನೋವಿತ್ತು. ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಫಸ್ಟ್ ನಾವು ಅವ್ರ ಸ್ಕೂಟಿ ತಗೊಂಡ್ ಹೋದ್ರಿ. ಆಮೇಲೆ ಹಂಗೆ ಸ್ಕೂಟಿ ಹೋಗೋನೆ ಆ ಟೈಮಲ್ಲಿ ಅವ್ರ ಅಕ್ಕಕ್ಕೆ ಕಾಲ್ ಮಾಡ್ಬಿಟ್ಟು ಈ ತರ ಆಯ್ತು ಅಂತ ಹೋಗ್ತಾ ಇದೀವಿ ಅಂದ್ರೆ ಅವ್ರಷ್ಟರ ಕೆಳಗೆ ಟ್ಯಾಬ್ಲೆಟ್ ಎಲ್ಲ ಅವರು ತಗೊಂಡ್ಬಂದ್ರು. ಟ್ಯಾಬ್ಲೆಟ್ ಎಲ್ಲ ತಗೊಂಡ್ ಕೆಳಗೆ ಅಷ್ಟಲ್ಲಿ ಹೋಗ್ತಾ ಇದಾರೆ. ಹೋಗಿದ ತಕ್ಷಣ ಉದ್ಭವ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಡ್ಯೂಟಿ ಡಾಕ್ಟರ್ ಇದ್ದಿಲ್ಲ. ಅದಾದ್ಮೇಲೆ ಅವ್ರು ಇರೋ ಸೆಕ್ಯೂರಿಟಿ ಹೇಳಿದ್ರು ರಿಲೈಫ್ ಹಾಸ್ಪಿಟಲ್ಗೆ ಹೋಗಕ್ಕೆ ಹೇಳಿದ್ರು. ರಿಲೈಫ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ECG ತೆಗ್ದ್ರು. ಡ್ಯೂಟಿ ಡಾಕ್ಟರ್ ECG ತಗೊಂಡ್ರು. ECG ತಗೊಂಡ್ಬಿಟ್ಟು ಆಮೇಲೆ ಈ ಪ್ರಾಬ್ಲಮ್ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೆ ಸರ್, ನೀವು ಹೋಗಿ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಕ್ಯಾಶ್ ಕೊಟ್ಬಿಟ್ಟು ಅದಾದ್ಮೇಲೆ ಸರ್ ನೀವು ಏನೋ ಟ್ಯಾಬ್ಲೆಟ್ ಕೊಡಿ ಸರ್ ಇದಕ್ಕೆ, ಇಲ್ಲಾಂದ್ರೆ ಫಸ್ಟ್ ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ಕೊಡಿ, ನಾನೇ ಹೋಗ್ತೀನಿ ಅಂತ ಹೇಳಿದ್ರು. ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟು ಏನ್ ಮಾಡಿಲ್ಲ, ಅವ್ರು ಟ್ಯಾಬ್ಲೆಟ್ ಕೊಟ್ಟಿಲ್ಲ. ಮತ್ತೆ ಟ್ಯಾಬ್ಲೆಟ್ ಕೊಡ್ತಾರೆ, ಅವ್ರ ಆಂಬುಲೆನ್ಸ್ ಫೆಸಿಲಿಟೀಸ್ ಮಾಡಿಲ್ಲ. ಅವರೇ ಕೇಳಿದ್ರು ಹೆಂಗ್ ಬಂದಿದ್ದೀರಾ ಅಂತ. 2 ವೀಲರ್ ಅಲ್ಲಿ ಬಂದ್ರಿ ಅಂದ್ರು. ಟೂ ವೀಲರ್ ಅಲ್ಲಿ ಬಂದ್ರು ಅಂದ್ರು. 2 ವೀಲರ್ ಬಂದಿದ ತಕ್ಷಣ ನೀವು ಆಂಬುಲೆನ್ಸ್ ಫೆಸಿಲಿಟಿ ಮಾಡ್ಬೇಕು, ಅವ್ರು ಆಂಬುಲೆನ್ಸ್ ಮಾಡಿಲ್ಲ. ಅದಾದ್ಮೇಲೆ ಅವರು ಬಂದು ಅಲ್ಲಿ ಹಾಸ್ಪಿಟಲ್ ಆಚೆ ಬಂದ್ಮೇಲೆ ಅವ್ರ ಅಕ್ಕ ವೆಯ್ಟ್ ಮಾಡು ಅಂದ್ರು. ಅವ್ರು ವೆಯ್ಟ್ ಮಾಡಿ ECG ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಅಷ್ಟು ಬೇಗ ಹೋಗ್ತಾ ಇರೋ ಸಮಯದಲ್ಲಿ ಕದನಹಳ್ಳಿ ಕ್ರಾಸ್ ಅಲ್ಲಿ ಒಂದ್ ಗಾಡಿಗೆ ಅವ್ರು ಗುದ್ಬಿಟ್ಟು ಹಂಗೆ ಬಿದ್ದಿದ ತಕ್ಷಣ ನಾನು ಬಿದ್ಬಿಟ್ಟೆ. ನನಗೂ ಏಟ ಹೆಂಗಾಯ್ತು ಅಂತ ಗೊತ್ತಿರ ನಾನು ಹೋಗಿ ಅವ್ರನ್ನ ಹೆಲ್ಪ್ ಮಾಡಿ, ಎಲ್ರು ಹೋಗೋ ಜನರು ಕಾರು ಆಟೋ ಹೋಗಿರೋರೆಲ್ಲ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದೆ. 15 ಮಿನಿಟ್ಸ್ ಆಯ್ತು, ಬಟ್ ಯಾರು ಒಬ್ರು ವೆಯ್ಟ್ ಮಾಡ್ತಾ ಆಕ್ಚುಲಿ ಅವ್ರು ಎದ್ದು ನೋಡ್ತಾ ಇದ್ರು ಏನ್ ಮಾಡ್ತಾ ಇದ್ರಿ, ಯಾರು ಬರ್ತಾರೆ ಅಂತ. ಲಾಸ್ಟ್ ಆಮೇಲೆ ಒಂದು 10 ಮಿನಿಟ್ಸ್ ಆದ್ಮೇಲೆ ಅವ್ರ ಅಕ್ಕ ಬಂದ್ರು. ಅವ್ರ ಅಕ್ಕ ಬಂದು CRP ಎಲ್ಲ ಕೊಟ್ರು. ಅವೈ ಇದ್ದಿಲ್ಲ. ಅದಾದ್ಮೇಲೆ ಅವ್ರ ಅಕ್ಕ ಕಾಲ್ ಮೇಲೆ ನೀಳು ಮಾಡ್ಕೊಂಡು ಹೆಲ್ಪ್ ಮಾಡಿದ ತಕ್ಷಣ ಆಮೇಲೆ ನಿಂತಿದ್ದು ಒಂದು ಕ್ಯಾಬ್ ಡ್ರೈವರ್. ಅವ್ರ ಕ್ಯಾಬ್ ಡ್ರೈವರ್ ನಿಂತಿದ ತಕ್ಷಣ ಅವ್ರಿಗೂ ಆಕ್ಚುಲಿ ಡ್ಯೂಟಿಯಲ್ಲಿದ್ರು ಪರವಾಗಿಲ್ಲ ಅಂತ ಇಲ್ಲಿ 800 ಮೀಟರ್ಸ್ ಅದು ಹಾಸ್ಪಿಟಲ್ ದಯಾನಂದ ಸಾಗರ್ ಹಾಸ್ಪಿಟಲ್ಗೆ ಹೋದ್ವಿ. ಹೋಗಿದ ತಕ್ಷಣ ಅವರು ಕಾರಲ್ಲೇ ಅವರು ಆಕ್ಚುಲಿ ECG ತಗೊಂಡ್ರು. ಅವ್ರು ಸ್ಟ್ರೆಚರ್ ಹಾಕೊಂಡು ಹಾಸ್ಪಿಟಲ್ ಒಳಗೇನು ಕರ್ಕೊಂಡು ಹೋಗಿಲ್ಲ. ಅವ್ರ ಕ್ಯಾಬ್ ಡ್ರೈವರ್ ಅವ್ರಿಗೆ ಡ್ಯೂಟಿ ಇತ್ತು. ಅವ್ರ ಫೋನ್ ಮೇಲೆ ಕಾಲ್ ಬರ್ತಾ ಇದೆ. ಅವರು ಹೇಳ್ತಾ ಇದಾರೆ ಡಾಕ್ಟರ್ಸ್ ಹತ್ರ ಅವ್ರು ಸ್ವಲ್ಪ ರಿವ್ಯೂ ಮಾಡಿ ನನ್ ಕೆಲಸ ಇದೆ ಅಂದ್ರೂ ಅವ್ರು ಹಂಗ ಮಾತಾಡ್ಕೊಂಡು ಅಟ್ಲೀಸ್ಟ್ 10 to 20 to 30 ಮಿನಿಟ್ಸ್ ಅವ್ರನ್ನ ಕಾಯ್ತಾ ಇದ್ರು. ಮೃತಪಟ್ಟಂತಹ ವೆಂಕಟರಮಣವರ ಪತ್ನಿ ರೂಪ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಏನ್ ಸಮಸ್ಯೆ ಆಯ್ತು, ಅವತ್ತು ಎಲ್ಲಿಗೆ ಹೋಗ್ತಾ ಇದ್ರು, ಏನಾಯ್ತು ಅನ್ನೋ ನಿಟ್ಟಿನಲ್ಲಿ. ಮೇಡಮ್, ಅಂದ್ರೆ ಅವತ್ತಿನ ದಿನ ಅಂದ್ರೆ 13ನೇ ತಾರೀಕು ಬೆಳಗಿನ ಜಾವ ಅಂದ್ರೆ ಶನಿವಾರ ಬೆಳಗ್ಗೆ ಏನಾಯ್ತು, ಎಲ್ಲಿಗೆ ಹೋಗ್ತಾ ಇದ್ರೆ, ಏನ್ ಅವತ್ತಿನ ದಿನ ಏನಾಯ್ತು? 3:30 ನೋವಿತ್ತು. ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಫಸ್ಟ್ ನಾವು ಅವ್ರ ಸ್ಕೂಟಿ ತಗೊಂಡ್ ಹೋದ್ರಿ. ಆಮೇಲೆ ಹಂಗೆ ಸ್ಕೂಟಿ ಹೋಗೋನೆ ಆ ಟೈಮಲ್ಲಿ ಅವ್ರ ಅಕ್ಕಕ್ಕೆ ಕಾಲ್ ಮಾಡ್ಬಿಟ್ಟು ಈ ತರ ಆಯ್ತು ಅಂತ ಹೋಗ್ತಾ ಇದೀವಿ ಅಂದ್ರೆ ಅವ್ರಷ್ಟರ ಕೆಳಗೆ ಟ್ಯಾಬ್ಲೆಟ್ ಎಲ್ಲ ಅವರು ತಗೊಂಡ್ಬಂದ್ರು. ಟ್ಯಾಬ್ಲೆಟ್ ಎಲ್ಲ ತಗೊಂಡ್ ಕೆಳಗೆ ಅಷ್ಟಲ್ಲಿ ಹೋಗ್ತಾ ಇದಾರೆ. ಹೋಗಿದ ತಕ್ಷಣ ಉದ್ಭವ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಡ್ಯೂಟಿ ಡಾಕ್ಟರ್ ಇದ್ದಿಲ್ಲ. ಅದಾದ್ಮೇಲೆ ಅವ್ರು ಇರೋ ಸೆಕ್ಯೂರಿಟಿ ಹೇಳಿದ್ರು ರಿಲೈಫ್ ಹಾಸ್ಪಿಟಲ್ಗೆ ಹೋಗಕ್ಕೆ ಹೇಳಿದ್ರು. ರಿಲೈಫ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ECG ತೆಗ್ದ್ರು. ಡ್ಯೂಟಿ ಡಾಕ್ಟರ್ ECG ತಗೊಂಡ್ರು. ECG ತಗೊಂಡ್ಬಿಟ್ಟು ಆಮೇಲೆ ಈ ಪ್ರಾಬ್ಲಮ್ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೆ ಸರ್, ನೀವು ಹೋಗಿ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಕ್ಯಾಶ್ ಕೊಟ್ಬಿಟ್ಟು ಅದಾದ್ಮೇಲೆ ಸರ್ ನೀವು ಏನೋ ಟ್ಯಾಬ್ಲೆಟ್ ಕೊಡಿ ಸರ್ ಇದಕ್ಕೆ, ಇಲ್ಲಾಂದ್ರೆ ಫಸ್ಟ್ ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ಕೊಡಿ, ನಾನೇ ಹೋಗ್ತೀನಿ ಅಂತ ಹೇಳಿದ್ರು. ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟು ಏನ್ ಮಾಡಿಲ್ಲ, ಅವ್ರು ಟ್ಯಾಬ್ಲೆಟ್ ಕೊಟ್ಟಿಲ್ಲ. ಮತ್ತೆ ಟ್ಯಾಬ್ಲೆಟ್ ಕೊಡ್ತಾರೆ, ಅವ್ರ ಆಂಬುಲೆನ್ಸ್ ಫೆಸಿಲಿಟೀಸ್ ಮಾಡಿಲ್ಲ. ಅವರೇ ಕೇಳಿದ್ರು ಹೆಂಗ್ ಬಂದಿದ್ದೀರಾ ಅಂತ. 2 ವೀಲರ್ ಅಲ್ಲಿ ಬಂದ್ರಿ ಅಂದ್ರು. 2 ವೀಲರ್ ಅಲ್ಲಿ ಬಂದ್ರು ಅಂದ್ರು. 2 ವೀಲರ್ ಬಂದಿದ ತಕ್ಷಣ ನೀವು ಆಂಬುಲೆನ್ಸ್ ಫೆಸಿಲಿಟಿ ಮಾಡ್ಬೇಕು, ಅವ್ರು ಆಂಬುಲೆನ್ಸ್ ಮಾಡಿಲ್ಲ. ಅದಾದ್ಮೇಲೆ ಅವರು ಬಂದು ಅಲ್ಲಿ ಹಾಸ್ಪಿಟಲ್ ಆಚೆ ಬಂದ್ಮೇಲೆ ಅವ್ರ ಅಕ್ಕ ವೆಯ್ಟ್ ಮಾಡು ಅಂದ್ರು. ಅವ್ರು ವೆಯ್ಟ್ ಮಾಡಿ ECG ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಅಷ್ಟು ಬೇಗ ಹೋಗ್ತಾ ಇರೋ ಸಮಯದಲ್ಲಿ ಕದನಹಳ್ಳಿ ಕ್ರಾಸ್ ಅಲ್ಲಿ ಒಂದ್ ಗಾಡಿಗೆ ಅವ್ರು ಗುದ್ಬಿಟ್ಟು ಹಂಗೆ ಬಿದ್ದಿದ ತಕ್ಷಣ ನಾನು ಬಿದ್ಬಿಟ್ಟೆ. ನನಗೂ ಏಟ ಹೆಂಗಾಯ್ತು ಅಂತ ಗೊತ್ತಿರ ನಾನು ಹೋಗಿ ಅವ್ರನ್ನ ಹೆಲ್ಪ್ ಮಾಡಿ, ಎಲ್ರು ಹೋಗೋ ಜನರು ಕಾರು ಆಟೋ ಹೋಗಿರೋರೆಲ್ಲ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದೆ. 15 ಮಿನಿಟ್ಸ್ ಆಯ್ತು, ಬಟ್ ಯಾರು ಒಬ್ರು ವೆಯ್ಟ್ ಮಾಡ್ತಾ ಆಕ್ಚುಲಿ ಅವ್ರು ಎದ್ದು ನೋಡ್ತಾ ಇದ್ರು ಏನ್ ಮಾಡ್ತಾ ಇದ್ರಿ, ಯಾರು ಬರ್ತಾರೆ ಅಂತ. ಲಾಸ್ಟ್ ಆಮೇಲೆ ಒಂದು 10 ಮಿನಿಟ್ಸ್ ಆದ್ಮೇಲೆ ಅವ್ರ ಅಕ್ಕ ಬಂದ್ರು. ಅವ್ರ ಅಕ್ಕ ಬಂದು CRP ಎಲ್ಲ ಕೊಟ್ರು. ಅವೈ ಇದ್ದಿಲ್ಲ. ಅದಾದ್ಮೇಲೆ ಅವ್ರ ಅಕ್ಕ ಕಾಲ್ ಮೇಲೆ ನೀಳು ಮಾಡ್ಕೊಂಡು ಹೆಲ್ಪ್ ಮಾಡಿದ ತಕ್ಷಣ ಆಮೇಲೆ ನಿಂತಿದ್ದು ಒಂದು ಕ್ಯಾಬ್ ಡ್ರೈವರ್. ಅವ್ರ ಕ್ಯಾಬ್ ಡ್ರೈವರ್ ನಿಂತಿದ ತಕ್ಷಣ ಅವ್ರಿಗೂ ಆಕ್ಚುಲಿ ಡ್ಯೂಟಿಯಲ್ಲಿದ್ರು ಪರವಾಗಿಲ್ಲ ಅಂತ ಇಲ್ಲಿ 800 ಮೀಟರ್ಸ್ ಅದು ಹಾಸ್ಪಿಟಲ್ ದಯಾನಂದ ಸಾಗರ್ ಹಾಸ್ಪಿಟಲ್ಗೆ ಹೋದ್ವಿ. ಹೋಗಿದ ತಕ್ಷಣ ಅವರು ಕಾರಲ್ಲೇ ಅವರು ಆಕ್ಚುಲಿ ECG ತಗೊಂಡ್ರು. ಅವ್ರು ಸ್ಟ್ರೆಚರ್ ಹಾಕೊಂಡು ಹಾಸ್ಪಿಟಲ್ ಒಳಗೇನು ಕರ್ಕೊಂಡು ಹೋಗಿಲ್ಲ. ಅವ್ರ ಕ್ಯಾಬ್ ಡ್ರೈವರ್ ಅವ್ರಿಗೆ ಡ್ಯೂಟಿ ಇತ್ತು. ಅವ್ರ ಫೋನ್ ಮೇಲೆ ಕಾಲ್ ಬರ್ತಾ ಇದೆ.
ಅವರು ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಹತ್ರ ಅವ್ರು ಸ್ವಲ್ಪ ರಿವ್ಯೂ ಮಾಡಿ ನನ್ನ ಕೆಲಸ ಇದೆ ಅಂದ್ರೂ ಅವ್ರು ಹಂಗೋ ಮಾತಾಡ್ಕೊಂಡು ಅಟ್ಲೀಸ್ಟ್ 10 to 20 to 30 ಮಿನಿಟ್ಸ್ ಅವ್ರ ಕಾಯ್ತಾ ಇದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.